ಸ್ನೇಹಿತರೆ, ಈಗ ನಾನು ಗೂಗಲ್ ಡ್ರೈವ್ನಲ್ಲಿ ಗೂಗಲ್ ಕ್ವಿಜ್ ಫಾರ್ಮ್ನಿಂದ ಗೂಗಲ್ ಕ್ವಿಜನ್ನು ಹೇಗೆ ಮಾಡೋದು ಅನ್ನೋದನ್ನು ತಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಕ್ರೋಮನ್ನು ಓಪನ್ ಮಾಡಿಕೊಂಡು ಕ್ರೋಮನ್ನು ಓಪನ್ ಮಾಡಿಕೊಂಡ ನಂತರ ಇಲ್ಲಿ ಗೂಗಲ್ ಡ್ರೈವ್ ಅನ್ನುವಂಥ ಒಂದು ಐಕಾನ್ ಕಾಣಿಸುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಏನಾಗ್ತದಪ್ಪ ಅಂತಂತಂದರೆ ಇಲ್ಲಿ ಗೂಗಲ್ ಡ್ರೈವ್ ಓಪನ್ ಆಗುತ್ತೆ. ಗೂಗಲ್ ಡ್ರೈವ್ ಓಪನ್ ಆದ ನಂತರ ಗೂಗಲ್ ಡ್ರೈವ್ನ ಎಡಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆ, ಅದರ ಮುಂದೆ ನ್ಯೂ ಅಂತಕ್ಕಂಥ ಅಕ್ಷರ ಕಾಣ್ತಾ ಇದೆ. ನಾವು ಅಲ್ಲಿ ಅದರ ಮೇಲೆ ಕರ್ಸರ್ ಒಯ್ದ ನಂತರ ಕೈ ಸಿಂಬಲ್ ಬರುತ್ತೆ. ಅಲ್ಲಿ ಕ್ಲಿಕ್ಕನ್ನು ಮಾಡಿದ ನಂತರ ಈ ಥರ ಆಪ್ಷನ್ ಬರುತ್ತೆ. ಒಂದು ಫೋಲ್ಡರು, ಫೈಲ್ ಅಪ್ಲೋಡು, ಫೋಲ್ಡರ್ ಅಪ್ಲೋಡು, ಗೂಗಲ್ ಡಾಕ್ಯುಮೆಂಟು, ಗೂಗಲ್ ಶೀಟು, ಗೂಗಲ್ ಸ್ಲೈಡ್ಸು, ಗೂಗಲ್ ಫಾರ್ಮ್. ನಮ್ಗೆ ಬೇಕಾಗಿರುವಂಥದ್ದು ಗೂಗಲ್ ಫಾರ್ಮ್ನಲ್ಲಿ ಕ್ವಿಜನ್ನು ತಯಾರು ಮಾಡ್ಕೊಳ್ಳೋದು. ಹಾಗಾಗಿ ಗೂಗಲ್ ಫಾರ್ಮ್ನಲ್ಲಿ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಲ್ಯಾಂಕ್ ಫಾರ್ಮು ಮತ್ತು ಫ್ರಾಮ್ ಎ ಟೆಂಪ್ಲೇಟ್ ಕೇಳುತ್ತೆ. ನಮಗೆ ಬ್ಲ್ಯಾಂಕ್ ಫಾರ್ಮನ್ನು ಆಯ್ಕೆ ಮಾಡ್ಕೋಬೇಕು. ಅವಾಗ ಏನಾಗ್ತದಪ್ಪ ಅಂತಂದರೆ ಗೂಗಲ್ ಡ್ರೈವ್ನಲ್ಲಿ ಬ್ಲ್ಯಾಂಕ್ ಫಾರ್ಮು ಓಪನ್ ಆಗುತ್ತೆ. ಇವಾಗ ಏನಪ್ಪ ಅಂತಂದರೆ ಇಲ್ಲಿ ಅನ್ಟೈಟಲ್ಡ್ ಫಾರ್ಮ್ ಅಂತಿರುತ್ತೆ. ಈ ಅನ್ಟೈಟಲ್ಡ್ ಫಾರ್ಮ್ ಮೇಲೆ ಅನ್ಟೈಟಲ್ಡ್ ಫಾರ್ಮ್ನಲ್ಲಿ ನಾವು ಒಂದು ಟೈಟಲನ್ನು ಕೊಡಬೇಕು. ನಾನೀಗ ಟೈಟಲ್ ಏನಂತ ಹೆಸರು ಕೊಡ್ತಾ ಇದ್ದೀನಿ ಅಂತಂದರೆ ರಸಪ್ರಶ್ನೆ ಅಂತ ಹೆಸರು ಕೊಡ್ತಾ ಇದ್ದೀನಿ. ರಸಪ್ರಶ್ನೆ ಕಾರ್ಯಕ್ರಮ ಅಂತೇಳಿ ಕಾರ್ಯಕ್ರಮ ಅಂತ ಹೆಸರನ್ನು ಕೊಡ್ತಾ ಇದ್ದೀನಿ. ಈಗ ಕೆಳಗಡೆ ಫಾರ್ಮ್ ಡಿಸ್ಕ್ರಿಪ್ಷನ್ ಅಂತಿದೆ. ಆ ಫಾರ್ಮ್ ಡಿಸ್ಕ್ರಿಪ್ಷನ್ನಲ್ಲಿ ನೀವು ತಯಾರು ಮಾಡುವಂಥ ಹೆಸರನ್ನು ಹಾಕೋಬಹುದು. ನಾನಿಲ್ಲಿ ನನ್ನ ಹೆಸರನ್ನು ಹಾಕೋತಾ ಇದ್ದೀನಿ. ನನ್ನ ಹೆಸರು ದಿನೇಶ್ ವಿ ರೆಡ್ಡಿ ಅಂತೇಳಿ. ದಿನೇಶ್ ವಿ ರೆಡ್ಡಿ ಅಂತೇಳಿ. ರೆಡ್ಡಿ ಸರ್ಕಾರಿ ಪ್ರೌಢಶಾಲೆ ಮುಡ್ಗೋಳ. ಇಷ್ಟು ಹಾಕೊಂಡ ನಂತರ ಸ್ನೇಹಿತರೆ ಇಲ್ಲೊಂದು ನಾವು ಟೈಟಲನ್ನು ಕೊಡಬೇಕು. ಅದೇ ಟೈಟಲನ್ನು ಬೇಕಾದರೆ ಕೊಟ್ಕೋಬೋದು. ಇಲ್ಲಿ ಕ್ವಶನ್ಸು ರೆಸ್ಪಾನ್ಸಸ್ ಅಂತ ಎರಡಿದೆ. ಅದಕ್ಕಿಂತ ಮುಂಚೆ ನಾವು ಈ ಗೂಗಲ್ ಕ್ವಿಜ್ ಫಾರ್ಮನ್ನು ಸೆಟ್ ಮಾಡಬೇಕು. ಸೆಟ್ಟಿಂಗ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ ಬಲಭಾಗದಲ್ಲಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಕೈ ಚಿಹ್ನೆಯಿಂದ ನಾನು ಸೂಚಿಸ್ತಾ ಇದ್ದೀನಿ. ಎರಡನೇದು ಏನದ ಅಂತಂದರೆ ಇದೊಂದು ಚಿಕ್ಕಿ ಉಳ್ಳ ಒಂದು ಐಕಾನ್ ಕಾಣಿಸ್ತಾ ಇದೆ. ಇದು ಏನಪ್ಪಾ ಅಂತಂದರೆ ಈ ಗೂಗಲ್ ಕ್ವಿಜ್ ಫಾರ್ಮ್ನ ಥೀಮನ್ನು ಡಿಸೈಡ್ ಮಾಡುವಂಥದ್ದು. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಥೀಮ್ ಬರ್ತಾ ಇದೆ. ಈ ಥೀಮ್ ಯಾವ್ದು ಬೇಕೋ ನಮಗೆ ಅದನ್ನು ಆಯ್ಕೆ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗ್ತದಪ್ಪ ಅಂತಂತಂದರೆ ನಮಗೆ ಥೀಮ್ ಬರ್ತದೆ. ಇಲ್ಲಿ ಥೀಮ್ ಕಲರ್ ಈ ಥರ ಸೆಟ್ ಆಗ್ತದೆ. ಜೊತೆಗೆ ನಾವು ಇಮೇಜನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಚೂಸ್ ಇಮೇಜ್ ಅಂದಿವಿ ಅಂತಂದರೆ ಇಲ್ಲೇನಾಗ್ತದಪ್ಪ ಅಂತಂದರೆ ಥೀಮ್ ಆಲ್ರೆಡಿ ಇದ್ದುದೇ ಇಲ್ಲಿ ಇರ್ತವೆ ಸಿಸ್ಟಮ್ನಲ್ಲಿ. ಅವುಗಳನ್ನು ಏನಪ್ಪ ಅಂತಂದರೆ ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಮಾಡ್ಬೋದು. ಈ ಥರ ಇನ್ಸರ್ಟ್ ಮಾಡಿದಾಗ ಏನಪ್ಪ ಅಂತಂದರೆ ಇಮೇಜ್ ಅಲ್ಲಿ ಆ್ಯಡ್ ಆಗ್ತದೆ. ಆ್ಯಡ್ ಆದ ನಂತರ ಈಗ ನೋಡ್ರಿ ನಿಮಗೆ ಆ್ಯಡ್ ಆಗ್ತದ. ಇಮೇಜ್ ಆ್ಯಡ್ ಆಯಿತು. ತದನಂತರ ಏನಪ್ಪಾ ಅಂತಂದರೆ ಇಲ್ಲಿ ನಾವು ಸೆಟ್ಟಿಂಗ್ನಲ್ಲಿ ಹೋಗ್ಬೇಕು. ಸೆಟ್ಟಿಂಗ್ನಲ್ಲಿ 3 ಬರ್ತವೆ. ಒಂದು ಜನರಲ್ಲು, ಇನ್ನೊಂದು ಪ್ರೆಸೆಂಟೇಷನ್, ಕ್ವಿಜಸ್. ಜನರಲಲ್ಲಿ ಮೊದಲು ನಾವು ಕಲೆಕ್ಟ್ ಇಮೇಲ್ ಅಡ್ರೆಸಸ್. ಯಾಕಂತಂದರೆ ನಾವು ಕ್ವಿಜನ್ನು ಮಾಡ್ತಾ ಇದೀವಿ, ಬೇರೆಯವ್ರಿಗೆ ಕಳಿಸ್ತೀವಿ, ಬೇರೆಯವರು ರೆಸ್ಪಾನ್ಸ್ ಮಾಡ್ತಾರೆ. ಅವ್ರು ರೆಸ್ಪಾನ್ಸ್ ಮಾಡ್ಯಾರಿಲ್ಲ ಅನ್ನೋದನ್ನು ನಮ್ಗೆ ಗೊತ್ತಾಗಬೇಕಪ್ಪ ಅಂತಂತಂದರೆ ನಾವು ಈ ಒಂದು ಆಪ್ಷನನ್ನು ಆಯ್ಕೆ ಮಾಡ್ಕೋಬೇಕು. ಜೊತೆಗೆ ಏನದ ಅಂತಂದರೆ ಒಂದೇ ರೆಸ್ಪಾನ್ಸ್ಗೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಲಿಮಿಟ್ ಟು 1 ರೆಸ್ಪಾನ್ಸ್. ಯಾಕಂದರೆ ಕೆಲವೊಬ್ಬರು ಅಟೆಂಪ್ಟ್ ಮಾಡೋಳಿಗೆ ತಪ್ಪಾಯಿತು ಇನ್ನೊಂದು ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಏನದ ಅಂತಂದರೆ ಒಂದು ರೆಸ್ಪಾನ್ಸು. ಕೆಳಗಡೆ ಏನು ಬೇಕಾಗಿಲ್ಲ ನಮಗೆ ಎಡಿಟ್ ಆಫ್ಟರ್ ಸಬ್ಮಿಟ್. ಯಾಕಂದರೆ ಎಡಿಟ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಇಷ್ಟನ್ನು ಆಯ್ಕೆ ಮಾಡಿಕೊಂಡು ಸೇವ್ ಅನ್ಬೇಕು. ಅದು ಆದ ನಂತರ ಏನದ ಅಂತಂತಂದರೆ ಪ್ರೆಸೆಂಟೇಷನ್ ಅಂತ ಬರ್ತಾ ಇದೆ. ಪ್ರೆಸೆಂಟೇಷನ್ನಲ್ಲಿ ಶೋ ಪ್ರೋಗ್ರೆಸ್ ಬಾರು. ನಂತರ ಕ್ವಶನ್ ರೀಶಫ್ಲಿಂಗ್ ಮಾಡ್ಬೇಕಂದ್ರೆ ಕ್ವಶನ್ ರೀಶಫ್ಲಿಂಗ್ ಹಿಂದೆ ಮುಂದೆ ಮಾಡ್ಬೋದು. ನಂತರ ಏನದ ಅಂತಂದರೆ ಕೊನೆಗೆ ಅವ್ರು ಕ್ವಿಜ್ ಅಟೆಂಡ್ ಮಾಡಿದವರಿಗೆ ನೀವು ಒಂದು ಥ್ಯಾಂಕ್ಸನ್ನು ಹೇಳಬೇಕು ಅಂತಂದರೆ ಥ್ಯಾಂಕ್ಸನ್ನು ಕೂಡ ಹೇಳ್ಬೋದು ಇಲ್ಲಿ. ಅದಕ್ಕಾಗಿ ಅದನ್ನು ಟೈಪ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂತೇಳಿ. ಥ್ಯಾಂಕ್ ಯು
ಫಾರ್ ಯುವರ್ ರೆಸ್ಪಾನ್ಸ್ ಅಂತೇಳಿ, ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂತೇಳಿ ಇದನ್ನು ಸೇವ್ ಅಂದ್ಬಿಟ್ಟೆ ಅಂದರೆ ಅದು ಸೇವ್ ಆಗ್ತದೆ. ಜೊತೆಗೆ ಏನದ ಅಂತಂದರೆ ಈಗ ನಾವು ಮಾಡ್ತಾ ಇರೋದು ಕ್ವಿಜ್ಜನ್ನು ನಾವು ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಕ್ವಿಜ್ ಆನ್ ಆಗ್ತದೆ. ಮೇಕ್ ದಿಸ್ ಕ್ವಿಜ್ ಅಂತೇಳಿ. ನೆಕ್ಸ್ಟ್ ಗ್ರೇಡ್ ಇಮಿಡಿಯೇಟ್ಲಿ ಆಫ್ಟರ್ ಈ ಸಬ್ಮಿಷನ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ ರೆಸ್ಪಾಂಡೆಂಟ್ ಕ್ಯಾನ್ ಸಿ ರೆಸ್ಪಾನ್ಸ್ ಮಾಡೋರು ಮಿಸ್ಡ್ ಯಾವ್ದಾದ್ರು ಕ್ವಶನ್ ಮಿಸ್ ಆಗಿವೆ ಅಂತಂದ್ರೆ ಅದನ್ನು ನೋಡ್ಕೋಬೋದು. ಕರೆಕ್ಟ್ ಆನ್ಸರ್ ಯಾವ್ದು, ಪಾಯಿಂಟ್ ವ್ಯಾಲ್ಯೂ ಎಲ್ಲವನ್ನು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂಗೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಅದನ್ನು ಇದು ಮಾಡಬೇಕು. ಅದಾದ ನಂತರ ನಾವು ಪೇಜಿಗೆ ಬರೋಣ. ಪೇಜಿಗೆ ಬಂದಾಗ ಇಲ್ಲಿ ಇಮೇಲ್ ಅಡ್ರೆಸ್ ಒಂದು, ಎರಡನೇದು ಏನದ ಅಂತಂದರೆ ಹೆಸರು, ಅದು ಕೂಡ ನಾವು ಕಂಪಲ್ಸರಿ ಮಾಡೋಣ. ಯಾಕಂದರೆ ಯಾರು ಉತ್ತರ ಮಾಡ್ಯಾರೋ ಹೆಸರನ್ನು ರೆಕಾರ್ಡ್ ಆದರೆ ಇಲ್ಲಿ ಭಾಳ ಉತ್ತಮ. ಹಾಗಾಗಿ ನಾವು ಹೆಸರನ್ನು ಇಲ್ಲಿ ರಿಕ್ವೈರ್ಡ್ ಮಾಡೋಣ. ಅದಕ್ಕಾಗಿ ಹೆಸರನ್ನು ನಾನು ಟೈಪ್ ಮಾಡ್ತಾ ಇದ್ದೀನಿ. ಯಾರು ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಬೇಕು. ಹೆಸರಿನಲ್ಲಿ ಶಾರ್ಟ್ ಆನ್ಸರೇ ಬರ್ತವೆ, ಮಲ್ಟಿಪಲ್ ಚಾಯ್ಸ್ ಬರೋದಿಲ್ಲ. ಹಾಗಾಗಿ ಇಲ್ಲಿ ರಿಕ್ವೈರ್ಡ್ ಫೀಲ್ಡನ್ನು ತಗೋಬೇಕು. ಅದು ಆದ ನಂತರ ಏನಲ್ಲ ಅಂತಂತಂದರೆ ಇಲ್ಲಿ ನೆಕ್ಸ್ಟ್ ಇದನ್ನು ನಾವು ತೆಗೋಣ. ಈಗ ನೆಕ್ಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಇನ್ನೊಂದು ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಶಾಲೆ ಹೆಸರು ಅಂತ ಮಾಡೋಣ ನಾವು, ಯಾವ ಶಾಲೆಯಿಂದ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ ಅಂತೇಳಿ ಆ ಶಾಲೆಯ ಹೆಸರನ್ನು ಕೊಡೋಣ. ನಂತರ ಇಲ್ಲಿನೂ ಕೂಡ ಶಾರ್ಟ್ ಆನ್ಸರ್ ಆಟೋಮೆಟಿಕಾಗಿ ಬಂತು. ಇದನ್ನು ರಿಕ್ವೈರ್ಡ್ ಫೀಲ್ಡ್ ಮಾಡೋಣ ಕಂಪಲ್ಸರಿ ಅಂತೇಳಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಇದಕ್ಕೆ ಹೋಗೋಣ. ಪ್ರಶ್ನೆ ಮಾಡಿದ್ರಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಒಂದೇದು ಏನದ ಅಂತಂದರೆ ನಾವು ಇಲ್ಲಿ ಒಂದು ಪ್ರಶ್ನೆಯನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಏಕಕೋಶ ಜೀವಿಗೆ ಅಥವಾ ಪ್ರೊಕ್ಯಾರಿಯೋಟ್ ಜೀವಿಗೆ ಇದು ಉದಾಹರಣೆಯಾಗಿದೆ. ಈಗ ನಾವು ಮಲ್ಟಿಪಲ್ ಚಾಯ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಮಲ್ಟಿಪಲ್ ಚಾಯ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಾವು ಆಪ್ಷನ್ ಕೊಡ್ಬೋದು. ಒಂದನೇ ಆಪ್ಷನ್ ಏನಪ್ಪ ಅಂತಂದರೆ ಬ್ಯಾಕ್ಟೀರಿಯಾ. ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಎರಡನೇ ಆಪ್ಷನ್ ಏಕಕೋಶ ಜೀವಿ. ಮೂರನೇ ಆಪ್ಷನ್ ಏನಿದೆ ಅಂತಂದರೆ ಶಿಲೀಂಧ್ರ. ನಾಲ್ಕನೇದು ಏನದ ಅಂತಂದರೆ ವೈರಸ್. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಬೋದು. ಕೆಳಗಡೆ ಆನ್ಸರ್ ಕೀ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಇಲ್ಲಿ ನೀವು ಯಾವುದು ಕರೆಕ್ಟ್ ಆನ್ಸರ್ ಅದನ್ನು ಆಯ್ಕೆ ಮಾಡಬೇಕು. ಪ್ರೊಕ್ಯಾರಿಯೋಟ್ ಅಂದರೆ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ, ಅದನ್ನು ನಾನು ಆಯ್ಕೆ ಮಾಡಿಕೊಂಡೆ. ರೈಟ್ ಮಾರ್ಕ್ ಬರ್ತದೆ. ಜೊತೆಗೆ ಅದು ಪಾಯಿಂಟ್ ವ್ಯಾಲ್ಯೂ 1 ಮಾರ್ಕ್ಸನ್ನು ಕೊಡೋಣ. ಡನ್ ಅಂದ್ಬಿಟ್ಟಿವಿ ಅಂತಂದರೆ ಆ ಕ್ವಶನ್ನು ಕ್ರಿಯೇಟ್ ಆಯಿತು. ಜೊತೆಗೆ ರಿಕ್ವೈರ್ಡ್ ಫೀಲ್ಡ್ ಕಂಪಲ್ಸರಿ ಇದು ಆನ್ ಮಾಡಬೇಕು. ಮತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕಾದ್ರೆ ನಾವು ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಏನದ ಅಂತಂದರೆ ನಾವು ಒಂದು ಗೂಗಲ್ ಡ್ರೈವ್ ಮುಖಾಂತರ ಗೂಗಲ್ ಫಾರ್ಮನ್ನು ಉಪಯೋಗಿಸಿಕೊಂಡು ಕ್ವಿಜನ್ನು ತಯಾರು ಮಾಡ್ಬೋದು. ಎಲ್ಲರಿಗೂ ಧನ್ಯವಾದ.